ಎಲ್ಲಿ ಬಂದಿರಿ ಸರ್ ನೀವು? ಎಲ್ಲಿ ಬಂದಿರಿ? ನಾವು ವಿಜಯಕುಮಾರ್ ಅಂತ ಹೇಳಿ ಚಿಂಚೋಳಿ ಗುಲ್ಬರ್ಗ ಜಿಲ್ಲಾ ಚಿಂಚೋಳಿ ತಾಲೂಕಿನಿಂದ ಬಂದಿದ್ದೀವಿ. ನಾವು ಭಾಳ ದಿನದಿಂದ ನಮಗೂ ಹೇಳಿದ್ದೀವಿ, ನಮ್ಮ ಹಿರಿಯರು ಹೇಳ್ತಿದ್ರು. ಅದೇ ರೀತಿ ನಾವು ಈ ದೇವಸ್ಥಾನ ಮಾಡಬೇಕಂತ ಆಸೆ ಇಟ್ಕೊಂಡು ಭಾಳ ಆಸೆ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ನಾವು ಭಾಳ ಹೊಸ ಅನುಭವ ಆಯಿತು. ಇಲ್ಲಿ ಸ್ನಾನ ಮಾಡಿದ ನಂತರ ಈ ಜನಕ್ಕೆ ನೋಡಿ ಏನೋ ಆಗಿರ್ಬೋದು ಅಂತ ನನಗೂ ಭಯ ಬಿದ್ದಿತ್ತು. ಬಟ್ ಎಲ್ಲ ಸ್ನಾನ ಮಾಡೋದು ಭಾಳ ಸರಿಯಾಗಿ ಅನ್ಸೋದು ನಮ್ಗೆ. ಎಷ್ಟೇ ಜನ ಇದ್ರು ನಮ್ಗೆ ಯಾವುದೇ ರೀತಿ ಏನೂ ತೊಂದರೆ ಇಲ್ಲದೆ ಸುಗಮವಾಗಿ ಬಂದಿದ್ದೇವೆ. ಅದೇ ರೀತಿ ಯಾವ ಬಂದಿರಿ ನೀವು? ನಾವು ಮೊನ್ನೆ 26 ತಾರೀಕು ಬಂದಿದ್ದೇವೆ. ಇಲ್ಲಿಂದ ಅಲ್ಲಿಂದು ಒಂದು ರಾತ್ರಿ ಯಾವುದು ನಾಗ್ಪುರಲ್ಲಿ ಸ್ಟೇ ಮಾಡಿದ್ವಿ. ಎರಡನೇ ರಾತ್ರಿ ದೇವನಾಡಿ ಸ್ಟೇ ಮಾಡಿದ್ವಿ. ಇಲ್ಲ ನಿಮ್ಗೆ ಹೆಂಗೆ ಅನ್ಸುತ್ತೆ? ನಿಮಗೆಲ್ಲ ಒಳ್ಳೆ ಸರಿಯಾಗಿ ಅನ್ಸುತ್ತದ? ಯಾವುದೇ ರೀತಿಲಿ ಇದಿಲ್ಲ, ಎಲ್ಲ ರೀತಿಲಿ ಸರಿಯಾಗದ, ಎಲ್ಲ ವ್ಯವಸ್ಥೆ ಸರಿಯಾಗದ. ಒಂದು ರೀತಿಯಲ್ಲಿ ಥ್ಯಾಂಕ್ಸ್ ಹೇಳ್ಬೇಕು ನಾವು ಉತ್ತರ ಪ್ರದೇಶ ಸರ್ಕಾರಕ್ಕೆ. ಯಾವುದೇ ರೀತಿ ಕುಂದು ಕೊರತೆ ಇಲ್ಲದಂಗೆ ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡ್ಯಾರ. ಓಕೆ ಥ್ಯಾಂಕ್ ಯು. ಹರ ಹರ ಮಹಾದೇವ್. ನಾವು ಕರ್ನಾಟಕ ಡಿಸ್ಟಿಕ್ಕು ರಾಜ್ಯ ಗುಲ್ಬರ್ಗ ಡಿಸ್ಟಿಕ್ ಚಿಂಚೋಳಿ ತಾಲೂಕು ಎಡಪಳ್ಳಿ ಗ್ರಾಮದಿಂದ ಬಂದಿವಿ. ನಾವು ಮೊನ್ನೆ ಬಿಟ್ಟಿದ್ದೀವಿ. ಮೊನ್ನೆ 26ನೇ ತಾರೀಕು 8 ಗಂಟೆ ಬಿಟ್ಟಿದ್ದೀವಿ. ನಿನ್ನ ಬಂದು ಮುಟ್ಟಿದ್ದೇವೆ. ಒಂದು ಕೇಸಿದೆಲ್ಲ ಬಂದು ಇವತ್ತು ಬೆಳಗ್ಗೆ ಬಂದು ಪೂಜೆ ಸ್ನಾನ ಮಾಡಿದ್ದೀವಿ. ಏನೋ ಇಲ್ಲಿ ಏನಿಲ್ಲ, ಎಲ್ಲ ಸರಿ ಒಳ್ಳೆ ಇರ್ತಿಲ್ಲ. ಅದೇನೋ ಆತಂಕ ಆಗಿದೆ ಬೆಳಗ್ಗೆ ಅದಾಗೆ ಅಂತ ಎಲ್ಲ ನಮ್ಗಿಂತ ಒಂದು 5 ಕಿಲೋಮೀಟ್ರ್ ದೂರ ಐತಿ. ಅಂದ್ರೆ ಏನೋ ಸುರಕ್ಷಿತವಾಗಿ ಐತಿಲ್ಲ. ನಾವೆಲ್ಲ ಪುಣ್ಯ ಸ್ನಾನ ಮುಗಿಸ್ಕೊಂಡು ಮತ್ತು ದರ್ಶನ ಮಾಡಿಕೊಂಡು ಬರ್ತಾ ಇದ್ದೀವಿ. ನಾವೆಲ್ಲ ಬಂದು ವಾಪಸ್ ಹೋಗ್ಲಕತ್ತೀವಿ. ಇಷ್ಟೇ ಏನಪ್ಪ ಅಂದ್ರೆ ಊಟ ಸ್ವಲ್ಪ ವ್ಯವಸ್ಥೆ ಆಸ್ತ ಐತಿ ಅಷ್ಟೇ, ಮತ್ತೇನಿಲ್ಲ. ಎಲ್ಲ ರೀತಿಯಲ್ಲೂ ಒಳ್ಳೇದಾಗೈತಿ. ಇದು ಪ್ರಯಾಗರಾಜ್ ಒಂದು ಜಬರ್ದಸ್ತ್ ನೋಡೋ ಸೀನ್ ಮಾಡಿರ್ತೀರಲ್ಲ, ಇಲ್ಲಿ ಸರಿಯಾಗೈತಿಲ್ಲ. ನಮಸ್ಕಾರ. ಕರ್ನಾಟಕ ಚಿಂಚೋಳಿ ತಾಲೂಕು ಗ್ರಾಮ. ಎಲ್ಲ ರೀತಿ ಒಳ್ಳೆ ರೀತಿಯಲ್ಲಿ ನಾವೆಲ್ಲ ದರ್ಶನ ಆಗೈತಿ. ಬೆಳಗ್ಗೆ ಸ್ನಾನ ಮಾಡಿದ್ವಿ. ಯಾವುದು ಆತಂಕ ಇರಲಿಲ್ಲ. ಒಂದು ಸುಮ್ಮನೆ ಜನ ಸುಮ್ಮನೆ ಗಾಬರಿ ಆಗಿದ್ದಾರೆ. ಏನೂ ಆಗಿಲ್ಲ, ಎಲ್ಲ ಒಳ್ಳೆ ಸರಿಯಾಗೈತಿಲ್ಲ. ಇಲ್ಲ ಬೆಳಗ್ಗೆನೇ ಎಲ್ಲ ನಾವು ಸ್ನಾನ ಮುಗಿಸ್ಕೊಂಡು ಇವಾಗೆಲ್ಲ ಹೊರಗೆ ಬಂದಿದ್ದೀವಿ. ಎಲ್ಲ ಇಲ್ಲ ಎಲ್ಲ ಎಲ್ಲ ಸ್ನಾನ ಮಾಡಿ ಪೂಜೆ ಸ್ನಾನ ಇಂಥ ಭಾಗ್ಯ ನಮಗೂ ಸಿಕ್ಕಿಲ್ಲ. ಹೇಗಿದ್ದರವಾಗ ಒಂದು ಇದು ನೋಡೋಕ್ಕಾಯ್ತು ನಮ್ಮಿಂದ. ಹರ ಹರ ಮಹಾದೇವ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.